Hi, Namaste. I'm Mr. Nagaraj Kurple, an advocate, agriculturist, and artist. Today I would like to talk about one Parasuram PSI who died in the Yadgiri district. Yadgiri district, ala? Yeah. So that there was some allegations of the MLA Channa Reddy and his son ETCs. ನಮ್ಮ ಕಾಂಗ್ರೆಸ್ನಲ್ಲಿ ಕೆಲವರು ಇಂದಿರಾ ಗಾಂಧಿ ಹೆಸರು ಹೇಳ್ಕೊಂಡು ಬಂದವರು, ಇಂದಿರಾ ಗಾಂಧಿ ಹಿಂದೆ ಹೆಸರು ಹೇಳ್ಕೊಂಡು ಇಂದಿರಾ ಗಾಂಧಿ ಇದರಿಂದ ಆಮೇಲೆ ಬೇರೆ ಹೊಸಬ್ರನ್ನ ಯಾರನ್ನು ಒಳ ಬಿಟ್ಕೊಳ್ಳದಂಗ ಇವರು ನೆಕ್ಕೆಂತ ಕುತ್ಕೊಂಡಂತ ಒಂದು 20% ಹಳೆ ತಿಳಿಗಳು ಅದಾವೆ. ಸುಮ್ಮನೆ ತಿನ್ನೋದು ಮಂದಿಗೆ ಒರೆಸೋದು, ತಿನ್ನೋದು ಮಂದಿಗೆ ಒರೆಸೋದು, ಹಿಂಗೆ ಈ ರೀತಿ ಮಾಡ್ಕೊಂತ ಬಂದು ಕಾಂಗ್ರೆಸ್ಸಿಗೆ ಕೆಲವೊಬ್ಬರು ಮುಜುಗರ ತಂದಿದ್ದಾರೆ, ತರ್ತಾನೂ ಇದ್ದಾರೆ. ಪಬ್ಲಿಕ್ ಮೀಟಿಂಗ್ ನಲ್ಲಿ ಏನ್ ಹೇಳ್ತಾರೆ, ಸಾರ್ವಜನಿಕ ಸಭೆಗಳಲ್ಲಿ ನಾನು 5 ರೂಪಾಯಿ ಯಾರಿಂದಾರ ಲಂಚ ತಿಂದ್ರೆ ಹೇಳ್ರಪ್ಪ ಅಂತಾರ. ಸಾರ್ವಜನಿಕರ ಮುಂದೆ ಒಬ್ಬ ದೊಡ್ಡ ಮನುಷ್ಯರಾಗಿ ಇವರೆಲ್ಲ MLAಗಳಾಗಿ ಮಿನಿಸ್ಟರ್ ಆಗಿ ಮೆರೆದರು 5 ರೂಪಾಯಿ ಯಾರಿಂದಾರ ಲಂಚ ತಿಂದನಪ್ಪ ಅಂದ್ರೆ 5 ರೂಪಾಯಿ ಯಾರ ಲಂಚ ತಿಂತಾರ? ಭಿಕ್ಷಕರು ಕೇಳಿದಂಗ ರೇ, ಕಮಿಷನ್ ಅಲ್ಲೆಲ್ಲ ಕಾಂಟ್ರಾಕ್ಟರ್ ಇರ್ತಾರೆ, ಏಜೆಂಟ್ ಇರ್ತಾರೆ, ಕಾಂಟ್ರಾಕ್ಟರ್ಗಳು ಅವ್ರ ಜಾತಿಯಾರ ಇರ್ತಾರೆ, ಈ ಒಳ್ಳೆ ನಾಯಿ ಕೊಡಿ ಇಳ್ದಂಗೆ ಇಳಿತಾರೆ. ಈಗ ಅವ MLA ಯಾರ ಆತಾರ ಅವ್ರ ಜಾತಿಯಾರ. ಈಗ ಅದೇ ಬಿಜೆಪಿ ಇದ್ದ ಬರೋದಲ್ರಿ, ಇವ್ರ ಹೋರಾಟಕ್ಕೂ ಬರೋದಿಲ್ಲ, ಎದಕ್ಕೂ ಬರೋದಿಲ್ಲ, ಒಳ ಹೊಕ್ಕಂತಾರ. ಆಮೇಲೆ ಅವ್ರ ಬಿಜೆಪಿ ಕೊಟ್ಟ ಬುಕ್ ಆಗಿರ್ತಾರ. ಈಗ ನಾಯಿ ಕೊಡೆ ಇಳ್ದಂಗ ಕೋರ್ಟ್ನ್ಯಾಗ, ತಾಲೂಕ್ ಕಚೇರಿಯಾಗ, DC ಆಫೀಸ್ನಾಗ, AC ಆಫೀಸ್ನಾಗ, ಪೊಲೀಸ್ ಸ್ಟೇಷನ್ನಾಗ ಎಲ್ಲ ಇವ್ರ ತುಂಬ್ಕೊಂಡಿರ್ತಾರ. ಹೊರಗೆ ಹಾಕಕ್ಕೂ ಇವ್ರ, ತಗೊಂಬರಕ್ಕೂ ಇವ್ರ ಹೋಗಿ ಇದನ್ನ ಕೊಡಿಸೋದು. ಬಾ ನಾ ಕೊಡಿಸ್ತಾನೆ, ಇದನ್ನ ನಾನು ಕೊಡಿಸ್ತೇನೆ, ನಿಮ್ಗೆ ಮಿನಿಟ್ ಕೊಡಿಸ್ತಾನೆ, ನಾನು ಬಂದು ಇದನ್ನ ಮಾಡ್ತಾನೆ, ಅದನ್ನ ಮಾಡ್ತಾನೆ ಅಂದ ಗಂಟು ಹೊಡಿಯಕ, ತಿನ್ನಾಕ, ಕಾಂಟ್ರಾಕ್ಟ್ ಹಿಡ್ಕೊಳಕ ಎಲ್ಲಕ್ಕ ಅವ್ರ ಜನನ ಇರ್ತಾರ. ಅದಕ್ಕೆ ಚೆನ್ನಾರೆಡ್ಡಿ ಏನು ಬಹಳ ಚಾಜುವಂತ ಅಂತ ನಾನೇನು ಹೇಳೋದಿಲ್ಲ. ನಾನು ಕಾಂಗ್ರೆಸ್ ಪಾರ್ಟಿನ ಕಟ್ಟ ಕಾಂಗ್ರೆಸ್. ನಾವು ಇಂದಿರಾ ಗಾಂಧಿ ಕಾಲದಿಂದ 1 ಪೈಸಾ ಕಾಂಗ್ರೆಸ್ ತಿಂದಲ್ ನಾವು, 1 ರೂಪಾಯಿ ತಿಂದಲ್ಲ. ಯಾವ ಆಣಿ ಮಾಡಿ ಹೇಳ ಅಂದ್ರೆ ಹೇಳ್ತಾವ ನಾವ. ಯಾವ್ದು ಧರ್ಮಸ್ಥಾನ ಬೇಕಾ? ಯಾವ ಆಣಿ ಯಾವನಾರ 1 ರೂಪಾಯಿ ಲಂಚ ಕೊಟ್ಟಿದ್ರ ನನಗೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾರಾಗ್ಲಿ, ರಾಜಕೀಯವಾಗಿ ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ ಯಾವನಾದ್ರೂ 1 ರೂಪಾಯಿ ಲಂಚ ಕೊಟ್ಟಿದ್ರೆ ಬಂದ ಗಂಟಿ ಹೊಡೆ. ಯಾವ ಗುಡಿಯಾಗ? ಬೀರಪ್ಪನ ಗುಡಿ ಹೊಡಿತೀರಿ, ಉಲ್ಗಸರ ಗುಡಿ ಹೊಡಿತೀರಿ, ಚಾಮುಂಡೇಶ್ವರಿ ಗುಡಿ ಹೊಡಿತೀರಿ, ಮಾರಮ್ಮ ಗುಡಿ ಹೊಡಿತೀರಿ, ಆದಿಶಕ್ತಿ ಗುಡಿ ಹೊಡಿತೀರಿ, ಮಾತಂಗಮ್ಮ ಗುಡಿ ಹೊಡಿತೀರಿ, ಹನುಮಂತೇವ್ರ ಗುಡಿ ಹೊಡಿತೀರಿ, ರಾಮದೇವ್ರ ಗುಡಿ ಹೊಡಿತೀರಿ. ಬರ್ರಿ ನೋಡೋಣ ತಾಕತ್ತದ್ರ ಹೊಡಿ. ನಾ ಲಂಚ ತಿಂದಲ್ಲ ಅಂತ ಹೊಡಿ ಬರ್ರಿ ನೋಡೋಣ. ಎಲ್ಲ ತಿನ್ನೋದಲ್ಲ ತಿಂದು ಹಾಳು ಮಾಡಿಟ್ಟು ಕಾಂಗ್ರೆಸ್ನೇ ಬೆಳೆಯಂತ ಹುಡ್ರನ್ನೆಲ್ಲ ತುಳಿದಟ್ಟು ಬಂದಿಲ್ಲ. PSI ಹತ್ರ 35 ಕೊಡು, 50 ಕೊಡು, ಒಂದು 4-5 ಇಟ್ಟಿರ್ತಾವ್ರಿ ತಿನ್ನಾಕ. ಇವರಿಂದ 5-5 ಮಂದಿ ಇರ್ತಾರ, 5-5 ಮಂದಿ PS ಗಳು. ಈ 5 ಮಂದಿ PS ಗಳು ಅವ್ರು ಹೇಳಿದ್ದಾಗಬೇಕು. ಅವ್ರಿಂದ ಅವ್ರು ಅಚ್ಚಕಡೆಗೆ ಒಂದು 5-6 ಮಂದಿ ಇರ್ತಾರ್ರಿ. ಮತ್ ಇವ್ರ ಹೊಡೆದಾಡ್ಕೊಂಡಿರ್ತಾರ. ಆಮೇಲೆ ಇವ್ನು ಹೊಡ್ತಾನ ಲೀಡರ್, ಅವ್ನು ಹೊಡೆದಿರ್ತಾನ. ಹಿಂಗ್ ಮಾಡಿ ಹಿಂದ ಟ್ರಾನ್ಸ್ಫರ್ ಮಾಡಿದೇವೆಲ್ಲ ಹೋಗಿ ಅಲ್ಲೇ ಮತ್ತೆ ಬೆಂಗಳೂರಿಗೆ ಹೋಗೋದು, ಚೇಂಜ್ ಮಾಡಿಸೋದು, ಇಂಥವೆಲ್ಲ ಮಾಡ್ತಾರ್ರಿ. ಪಾಪ ಬಡವರು ಇಲ್ದವ್ ಏನ್ ಮಾಡ್ಬೇಕು? ಮೊದಲೇ ಆ ಮನುಷ್ಯ SC ಮನುಷ್ಯ, ಬಡತನದಿಂದ ಬೆಳೆದಿರ್ತಾವು. ಅವು ಕೂಲಿಕಾರ ಮಂತ್ಯದಿಂದ ಬಂದ ಮನುಷ್ಯ ಅಂತ ನಾವು ಕೇಳಿದೇವಿ. ಮತ್ತು ಅವ್ 35 ಲಕ್ಷ ಯಾರು ಕೊಡ್ತಾರ್ರಿ? ಸಾಲ ಯಾರು ಕೊಡ್ತಾರ್ರಿ? ಈಗ PSI ಆಗದ ತಿಣಿಕೆಡ್ ಆಗಿರ್ತಾವೆ. PSI ಆದ್ಮೇಲೆ ಡ್ಯೂಟಿ ಏನೇನ ಲಂಚ ತಿಂದಿಯಾ? ಲೋಕಾಯುಕ್ತ ಲಂಚ ತಿನ್ನಕ್ ಹೋದಿಯಾ? ಎಲ್ಲ ಈ ರೈತ ಸಂಘ, ಆ ಸಂಘ, ಈ ಸಂಘ, ವಕೀಲರು ನಾವೆಲ್ಲ ಎಲ್ಲಿ ಬಿಡ್ತಾವ್ರಿ? PSI ಲಂಚ ತಿನ್ನಕ್ಕೆ ಎಲ್ಲಿ ಬಿಡ್ತಾವ್ ನಾವು? ನಮ್ಮಂತ ವಕೀಲರು ನಾವು ಲಂಚ ಕೊಡೋದು ಅಲ್ಲಿ ಏನಿಲ್ಲ. ಭಾಳ ಅಂದ್ರೆ ಯಾರೋ ವಿಶ್ವಾಸದ ಪೊಲೀಸರಿಗೆ ಒಂದು ಸ್ವಲ್ಪ ಕಾಫಿ ಕುಡ್ರಿ, ಊಟ ಮಾಡ್ರಿ, ಫ್ರೆಂಡ್ಸ್ ಇರ್ತಾರೆ, ಅವರು ಪರಿಚಯ ಇರ್ತಾರೆ, ಊಟ ಮಾಡ್ರಪ್ಪ ಅಂತ ಏನೋ ಒಂದು 500, 200, 300 ನಾವು ಊಟ ಮಾಡ್ರಿ ಅಂತ ಕೊಟ್ಟಿರ್ತಾರೆ. ಅವ್ರೇನು ಇಸ್ಕೊಳೋದು ಇಲ್ಲ ಪಾಪ. ಅವ್ರೇನು ಬೆಗ್ಗರ್ಸ್ ಅಲ್ಲ, ಪೊಲೀಸ್ ಅಂದ್ರೆ ಬೆಗ್ಗರ್ಸ್ ಅಲ್ಲ. ಅವ್ರಿಗೂ ಒಂದು ಸ್ಟೇಟಸ್ ಇದೆ, ಅವ್ರಿಗೂ ಒಂದು ಗೌರವ ಇದೆ, ಅವ್ರಿಗೂ ಒಂದು ಡ್ಯೂಟಿ ಇದೆ, ಅವರು ದುಡಿತಾರೆ, 4 ಮಂದಿ ಸಲುತ್ತಾರೆ, ಅವರು ಪಗಾರಿದೆ, ಸರ್ಕಾರದ ಪಗಾರಿದೆ. ಬಟ್ ಆ ಪ್ರೀತಿ ವಿಶ್ವಾಸದ ಹಂಗ ಇದನ್ನ ಮಾಡ್ತಾರ. ಯಾವ ಸಂದರ್ಭ ಬಂದಾಗ ಹಬ್ಬದ್ರ ಅವರೆಲ್ಲ ಏನೋ ಒಂದು ನಮೂನಿ ಒಂದು ಸಂಬಂಧಗಳಿರ್ತವೆ. ಆದರೆ ಇವರು ಟ್ರಾನ್ಸ್ಫರ್ ಮಾಡ್ಸಕ್ಕೆ ಎಷ್ಟು ಕೊಡೋ? ಹೌದು, 35 ಲಕ್ಷ ಲಂಚ ಕೊಟ್ಟು ಅವನು ಆ ಪೋಸ್ಟ್ಗೆ ಅಲ್ಲಿ ಹಾಕ್ಕೊಂಡು, ಆ ಪೋಸ್ಟ್ಗೆ ಅಲ್ಲಿ ನಾಟಕ ಹಾಕ್ಕೊಂಡು, ಈಗ ಆ 35 ಲಕ್ಷ ಹೆಂಗ್ ದುಡಿಬೇಕು ಆ ಹುಡುಗ? PSI 35 ಲಕ್ಷ ದುಡಿಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಒಂದು ಮರ್ಡರ್ ಕೇಸ್ ಆಗಿರ್ಬೇಕು. ಆ ಮರ್ಡರ್ ಕೇಸ್ನಾಗ ದುಡ್ಕೋಬೇಕು. ಆ ಹಳ್ಳಿ ಜನ ಲಕ್ಷ ಗಂಟ್ಲೆ ಲಂಚ ಯಾರು ಕೊಡ್ತಾರೆ? ಹಂಗಾರ ಓಸಿ ಆಡಿಸ್ಬೇಕು, ಅದರಿಂದ ತಿಂಗಳ ಮಾಮೂಲು ತಗೋಬೇಕು.
ಹಾಗಾದರೆ ರಾಂಡ್ಬಾಜ್ ಮಾಡಿಸ್ಬೇಕು, ಅದರಿಂದ ರೊಕ್ಕ ತಗೋಬೇಕು. ಹಾಗಾದರೆ ಮಳ್ಳು ಮಾರಿಸ್ಬೇಕು, ತಗೋಬೇಕು. ಹಾಗಾದರೆ ಅಲ್ಲಿ ಡ್ರಿಂಕ್ಸ್ ಎಲ್ಲ ಅಕ್ರಮ ಮಾರಾಟ ಆಗಬೇಕು, ಅವೆಲ್ಲ ರೊಕ್ಕ ತಗೋಬೇಕು. ಇವೆಲ್ಲ ಮಾಡಿದಾಗ ಕೆಟ್ಟ ಹೆಸರು ಹೋಗೋದು ಯಾರಿಗೆ? MLAಗೆ. ಆಮೇಲೆ MLA ಹತ್ರ ಹೋದಾಗ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಹೋಗತಿ. BJP ಕುಣಿತಾರ. ಇಂಥವರೆಲ್ಲ ಇಂಥ MLAಗಳು ಆಗಿದ್ದಾರೆ. ವಯಸ್ಸಾಗೈತಿ, ಚೆನ್ನಾರೆಡ್ಡಿಗೆ ವಯಸ್ಸಾಗೈತಿ, ಟಿಕೆಟ್ ತಗೊಂಬರ್ತಾರೆ. ಆ ಭಾಗದ ಬೆಳೆಯಕ್ಕೆ ಯಾರನ್ನು ಬಿಡೋದಲ್ಲ ಇವರು. ಇವರ ಟಿಕೆಟ್ ತರೋದು, ಇವರ ಮಾಮೂಲು, ಇವರ ಎಲ್ಲ ಇಲಾಖೆಗಳಿಂದ ಮಾಮೂಲು ಮಾತಾಡ್ಕೊಂತಾರೆ. ಕಾರಣ ಯಾರೇ ಇರಲಿ ಮಕಾ ಮುಷ್ಣಿ ನೋಡ್ದಂಗೆ ಅರೆಸ್ಟ್ ಮಾಡ್ರಿ SIT ಅವ್ರಿಗೆ. ನಾನು ಹಿಯರ್ ಐ ಆಮ್ ರಿಕ್ವೆಸ್ಟಿಂಗ್ ಯು ದಟ್ ಹೂ ಈಸ್ ದಿ ಪರ್ಸನ್, ದಿ ಅಕ್ಯೂಸ್ಡ್. ಇಫ್ ಯು ಗಾಟ್ ಎನಿ prima facie evidence, immediately you should be arrest the particular person. ಯಾವನು ತಪ್ಪು 6 ಬರ್ತದೆ, ಅಬೇಟ್ಮೆಂಟ್ ಟು ಸುಸೈಡ್. ಇದು ಈ ಕಾರಣದಿಂದ ಅಬೇಟ್ಮೆಂಟ್ ಮಾಡ್ಕೊಂಡ ಅಂತೇಳಿ 306 IPC ಬರ್ತದೆ. ಯಾಕಂದ್ರೆ ಮರ್ಡರ್ ಸೆಕ್ಷನ್ಗೆ ಇದು ಬರೋದಲ್ಲ. ಸೊ ದಟ್ ಅಲ್ಲಿ 34 ಕಾಮನ್ ಆಬ್ಜೆಕ್ಟ್ ಬರ್ತದೆ, ಅಬೇಟ್ಮೆಂಟ್ ಬರ್ತದೆ. ಅಬೇಟ್ಮೆಂಟ್ ಟು ಸುಸೈಡ್ 306 ಆಫ್ IPC ಒಳಗೆ ಬರ್ತದೆ. ಅದಕ್ಕೆ ಕಾನೂನು ಚೇಂಜ್ ಆಗಿದೆ. ಈಗಿನ BNSS ಕಾನೂನೊಳಗೆ ಸೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ. ಬಟ್ ಇನ್ ಹೌ ದಿ ಅಬೇಟ್ಮೆಂಟ್ ಆಫ್ ಸುಸೈಡ್ಗೆ ಕಾರಣ ಕಿರುಕುಳ, ಹಣದ ಕಿರುಕುಳ, ಮತ್ತೊಂದು ಕಿರುಕುಳ, ಈ ರೀತಿ ಕಾರಣಗಳು ಇರ್ತವೆ. ಮಲ್ಲಪ್ಪ ಏಳ್ಕೂರು ಇವನೊಬ್ಬ ಫ್ರಾಡ್ ಅದ ನೋಡ್ರಿ. ಇವನು ಮಲ್ಲಪ್ಪ ಏಳ್ಕೂರು ಅಂತೇಳಿ ಹುಡುಗಿಯರಿಗೆ ಮೆಸೇಜ್ ಕೊಡೋದು, ಹುಡುಗಿಯರಿಗೆ ಕಾಡಿಸೋದು, ಇವನ ಮೇಲೆ ಅನೇಕ ಕೇಸ್ ಅದಾವೆ. ಈ ರೇಣುಕಾ ಸ್ವಾಮಿ ಏನದನಲ್ಲ, ದರ್ಶನ್ಗೆ ಮೆಸೇಜ್ ಕಳಿಸಿದ್ದ, ಆ ರೀತಿ ಕೆಟ್ಟ ಮೆಸೇಜ್ ಕಳಿಸತಕ್ಕಂಥ ಮಲ್ಲಪ್ಪ ಏಳ್ಕೂರನ್ನು ಇವನು ಅನೇಕ ಹುಡುಗಿಯರಿಗೆ ಮೆಸೇಜು, ಬೆತ್ತಲೆ ಮೆಸೇಜ್ ಇವನು ಕಳಿಸಿದ್ದಾನೆ. ಇವನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಇವನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗೈತೆ ಪೊಲೀಸರು. ಮಲ್ಲಪ್ಪ ಏಳ್ಕೂರು ಅಂತ ಇವನು ಅನೇಕ ಹುಡುಗಿಯರಿಗೆ ಕೆಟ್ಟ ಮೆಸೇಜ್ ಕಳಿಸಿದಂತ, ಕಿರುಕುಳ ಕೊಟ್ಟಂತ. ವಕೀಲರಿಗೆ ಕಿರುಕುಳ ಕೊಟ್ಟರೆ ಶಿಕ್ಷೆ ಏನು ಸರ್? ಅಡ್ವೊಕೇಟ್ಸ್ ಪ್ರೊಹಿಬಿಷನ್ ಆಫ್ ದಿ ವೈಲೇಷನ್ ಆಫ್ ಅಡ್ವೊಕೇಟ್ಸ್ ಆಕ್ಟ್ ಬಂದಿದೆ. ಸೆಕ್ಷನ್ 3 and 4 ಕೆಳಗೆ 3 ವರ್ಷ ಮಟ್ಟ ಶಿಕ್ಷೆ ಮತ್ತು ಕಾಗ್ನಿಜಬಲ್ ಅಫೆನ್ಸು ಮತ್ತು 1 ಲಕ್ಷದವರೆಗೆ ದಂಡ ಕಿರುಕುಳ ಕೊಟ್ರೆ. ಇದು ಈ ಕಿರುಕುಳ ಮಾಡೋದು, ಮೆಸೇಜ್ ಮಾಡೋದು, ದಿಸ್ ಈಸ್ ಆಲ್ಸೋ ಅಮೌಂಟ್. ನನಗೆ ಯಾವನ ಹಿಂಗ ಕಿರುಕುಳ ಕೊಟ್ಟು ಮೆಸೇಜ್ ಮಾಡ್ತಾರೆ ಇದ್ರಾಗ, ಇವರೆಲ್ಲರ ಮೇಲೂ ಕಂಪ್ಲೇಂಟ್ ಇವತ್ತಾಗ್ತೈತಿ. ಆಲ್ರೆಡಿ ಮೊನ್ನೆ ಒಂದಾಗಿದೆ, FIR ಆಗಿದೆ. ಈಗ ಯಾವ್ಯಾವನ್ ಕಿರುಕುಳ ಕೊಟ್ಟಿದ್ದೀರಿ ಅವನ್ನ ಡಿಲೀಟ್ ಮಾಡಿದ್ರು ಕೇಳೋದಿಲ್ಲ. ನಾನು ಡಿಲೀಟ್ ಮಾಡಿದ್ರು ಕೇಳೋದಿಲ್ಲ. ಈಗ ನಾನು ಡಿಲೀಟ್ ಮಾಡಿದ್ರೆ ನಾ ಕೇಳೋದಿಲ್ಲ. ಇವನ್ನೆಲ್ಲ ಸ್ಕ್ರೀನ್ ಶಾಟ್ ತಗೊಂಡಿಟ್ಕೊಂಡನಿ. ನೀವು ಕೊಟ್ಟ ಮೆಸೇಜ್ ಡಿಲೀಟ್ ಮಾಡಿದ್ರೆ ಕೇಳೋದಿಲ್ಲ. ಹೌದಾ? ಆದ್ರಿಂದ ಆಮೇಲೆ ಇನ್ನೊಂದು ವಿಚಾರ, ಸಿದ್ದರಾಮಯ್ಯನವ್ರನ್ನ ರಾಜಿ ಮಾಡಿಕೊಡ್ರಿ. ಇಷ್ಟು ದಿವಸ ನಮಗೆ ಇವ್ರ ಬಗ್ಗೆ ಏನೋ ಹೋಗ್ಲಿ ಬಿಡೋ ಪಾಪ ಅಂತ ಮಾಡಿದ್ವಿ ನಾವು. ಯಾರೋ ನಮ್ಮ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಹಿ ಹ್ಯಾಸ್ ನೋ ಎನಿ ಸ್ಟೇಟಸ್ ಇನ್ ದಿ ಸ್ಟೇಟ್. ಅವರಿಗೆ ಯಾವುದೇ ಒಂದು ಹೆಚ್ಚಿನ ಗೌರವ ಇಡೀ ಕರ್ನಾಟಕ ರಾಜ್ಯದ ಜನತೆ ಇಟ್ಟಿಲ್ಲ. ಅವರಲ್ಲೇ ಸ್ವಲ್ಪ ಮಂಡ್ಯದಾಗ ಅಲ್ಲಿ ಅವರ ಏನು ಕಮ್ಯುನಿಟಿ ಇದೆ ಅಲ್ಲಷ್ಟೇ ಅವರಿಗೆ ಗೌರವ ಇದೆ. ಉಳಿದರ್ ಏನಿಲ್ಲ. ಯಾಕಂದ್ರೆ ಇವ್ರ ಸೆಕ್ಯುಲರ್ ಅಂತಾರ, ಒಮ್ಮೆ ಜಾತ್ಯತೀತ ಅಂತಾರ, ಒಮ್ಮೆ ಇದು ಅಂತಾರ, ಒಮ್ಮೆ ಮದ ಅಂತಾರ, ಒಮ್ಮೆ ಮುಸ್ಲಿಂ ಮೂಲಸ್ತಾರ, ಒಮ್ಮೆ ಮುಸ್ಲಿಂ ಬೈತಾರೆ, ಒಮ್ಮೆ ಹಿಂದೂ ಅಂತಾರ, ಒಮ್ಮೆ ಮುಸ್ಲಿಂ ಅಂತಾರೆ, ಒಮ್ಮೆ SC ST ಅಂತಾರೆ, ಒಮ್ಮೆ ಅಹಿಂದ ಅಂತಾರೆ, ಒಮ್ಮೆ ಇದು ಅಂತಾರೆ. ಇವ್ರು ಯಾವ್ದು ಅಂತ ನಂಬಕ್ ನಾವು? ಇವರು ಆಚೆ ಕಡೆಗೆ ಹೋದ್ರೆ ಆಚೆ ಕಡೆ ಗಂಟಿಗೆ ಅಂತಾರ. ಅಲ್ರಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ರೆ 2.5 ವರ್ಷ ಅನುಭವಿಸಿ ಕಾಂಗ್ರೆಸ್ನೇ ಹೆಂಗ್ ಬೇಕಂಗ ಬೈಯದ ನಾಚಿಕಾಗಲ್ಲ ಇವ್ರಿಗೆ? ಯಾರೀ ಕೊಟ್ಟದ್ದೋ? ಇವ್ರನ್ನ ಹೆಂಗ್ ಬೇಕಂಗ ಟ್ರೋಲ್ ಮಾಡಾರ ಅವರು ಬಿಜೆಪಿಯವರು. ನಾವು ವಿರುದ್ಧ ಅವರಿಗೆ ಟ್ರೋಲ್ ಮಾಡಿದ್ವಿ. ಟ್ರೋಲ್ ಮಾಡೋದೇನೋ ಪ್ರತಿಭಟನೆ ಮಾಡಿದ್ವಿ. ನಮ್ಮ CM ನಮ್ಮಿದು ಪಾಪ ರೈತರ ಧ್ವನಿ ಅಂತಂದೇಳಿ ಮಾಡಿದ್ವಿ. ಕುಮಾರಸ್ವಾಮಿ ಈ ನಮನೆ ಕಾಂಗ್ರೆಸ್ಗೆ ಬತ್ತಿ ಇಟ್ಟು ಹೋಗಿ ಅಲ್ಲಿ ಏನು ದೊಡ್ಡ ಸೀಟ್, 1000 ಸೀಟ್ ಗೆಲ್ಲೋದು ಇಲ್ಲ, ಇವರಿಂದ ಆಗೋದು ಅಲ್ಲ. ಇವ್ರಂಗ ಸುಮ್ಮನೆ ಇಟ್ಕೊಂಡದಾರ ಅಷ್ಟೇ. ಮೊನ್ನೆ 5,000 ಕೋಟಿ ತಂದು ಬಿಡ್ತಾನೆ ನಾನು,
ಮೇಕೆದಾಟು ಯೋಜನೆಗೆ ತಾಂಬರಿ ನೋಡೋಣ. 5 ನಿಮಿಷದಾಗ 5,000 ಕೋಟಿ ತರ್ತಾನೆ ಅವನು. ರೇ 1 ಕೋಟಿನೂ ತರಕ್ಕಾಗಲ್ಲ ನಿಮಗೆ, ಚಾಲೆಂಜ್ ಮಾಡ್ತಾನೆ. ನಿಮಗೆ 1 ಕೋಟಿನೂ ತರಕ್ಕಾಗಲ್ಲ. ಮೇಕೆದಾಟು ಯೋಜನೆ ಯಾವ್ದೋ ಯೋಜನೆ ತರ್ತಾನೆ ಅಂದ್ರಿ ನೀವು. ದೇವರಣಿ ಕೊಡೋದಲ್ಲ ಅವರು. ಅವ್ರೇನು ಮೂರ್ಖರಲ್ಲ ಅವ್ರು. ಉತ್ತರ ಕರ್ನಾಟಕದ ಪೊಲಿಟಿಕಲ್ ಲೀಡರ್ಸ್. ನಮ್ಮ ಹಂಗ ದಕ್ಷಿಣ ಕರ್ನಾಟಕದಾಗ ನಾವು ಬಹಳ ಬುದ್ಧಿವಂತರು. ನಾವು ದಕ್ಷಿಣ ಕರ್ನಾಟಕದವರು. ಆದರೆ ಅವರು ದಕ್ಷಿಣ ಭಾರತದವರು, ಉತ್ತರ ಭಾರತದವ್ರು ಅದರಲ್ಲ, ಅವರು ನಮ್ಮಷ್ಟು ಬುದ್ಧಿವಂತರಲ್ರಿ, ಅತಿ ಬುದ್ಧಿವಂತರು ಅವರು. ಕುಮಾರಸ್ವಾಮಿ ಅವರೇ, ನಿಮಗೆ ಗೊತ್ತಿಲ್ಲ. ಅವರು ಕಿವಿಯಾಗ ಹೂ ಇಡ್ತಾರ. ಎಲ್ಲರಿಗೂ ಒಂದೊಂದು ಹೂವು, ದಾಸವಾಳದ ಹೂವು, ಸಂಪಿಗೆ ಹೂವು. ನಿಮಗೆ ಘಮ 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 ಅನ್ನೋದ ಒಳ್ಳೆ ಪಾರಿಜಾತ ಹೂವು ತಂದಿಟ್ಟಿದಾರೆ. ಕೃಷ್ಣ ಪರಮಾತ್ಮ ಸತ್ಯಭಾಮೆಗೆ ಇಟ್ಟದ್ರಲ್ಲ, ಹಂಗೊಂದು ಹೂವು ಇಟ್ಟಿದಾರೆ. ನಿಮಗೆ ಅಧಿಕಾರ ಅಲ್ಲದ ನಿಮಗಿರೋದು ಹೂವ ಅದು. ಆದ್ರಿಂದ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ, ಅದಕ್ಕೆ ಬೆಲೆನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ರಾಜೀನಾಮೆ ಕೊಟ್ಟಿರ್ರಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಲ್ಲ, ರಾಜೀನಾಮೆ ಕೊಡೋಂಥದ್ದು ಏನು ಮಾಡಿಲ್ಲ. ಆ ರಾಜೀನಾಮೆ ಕೊಡೋ ಪ್ರಸಂಗ ಬಂದ ನಾವು ಜನ ಆಂದೋಲನ ನಾವು ಹೇಳ್ತೇವೆ ಮ್ಯಾಲ. ಯಾರೇ ಬೇಕು ನಿಮಗೆ? ನಿಮ್ಗೆ ಯಾರು ಬೇಕ್ರಿ? ಅವ್ರು ಹೋಗಿ ಸಂವಿಧಾನ ಸುಡ್ತವೆ ಅನ್ನೋರ ಜೊತೆ ಸೇರ್ಕೊಂತೀರಿ? ಅಹಿಂದ ವರ್ಗ ಹಿಂದೂಗಳಲ್ಲ ಅಂತ ಅನ್ನೋರು ಇದ್ರಿಗೆ ನೀವು ಸೇರ್ಕೊಂತೀರಿ? ಬ್ಯಾಕ್ವರ್ಡ್ ಕ್ಲಾಸು, ಬಡವರು, ಹಿಂದುಳಿದವರು ಹಿಂದೂಗಳಲ್ಲ. ನಾವು ಶೈವರಲ್ವಾ? ಶಿವಭಕ್ತರಲ್ವ ನಾವು? ಶಿವಭಕ್ತರಲ್ಲನ್ರಿ ನಾವು? ಶಿವನ್ ಪೂಜೆ ಮಾಡ್ತೇವಲ್ಲ, ರಾಮನ್ ಯಾಕೆ ಪೂಜೆ ಮಾಡುವಾಗ ನಾವು ನಮ್ಮ ಇಷ್ಟ ಅದು. ರಾಮನ್ ಪೂಜೆ ನೀವು ಮಾಡಿಕೇಳ್ರಿ, ನಾವೇನು ಹರ್ಕತ್ ಮಾಡ್ಯಾವೆ? ಇಲ್ಲ, ನಾವು ಶಿವನ್ ಪೂಜೆ ಮಾಡ್ತಾವಪ್ಪ. ಏನೀಗ ಹಿಂದೂ ದೇವರು 300-400 ದೇವರು, ಒಂದು 300 ಕೋಟಿ ಅದಾವ. ಎಷ್ಟು ಕೋಟಿ ಅದಾವ್ರಿ? 300 ಕೋಟಿನ ಮುಕ್ಕೋಟಿ ದೇವರುಗಳು ಅದಾವ. ನಾವು 3 ಕೋಟಿ ದೇವರುಗಳಾಗ ನಾವು ಯಾವ್ದಾರ ಮಾಡ್ತಾವಪ್ಪ. ಹುಲಿಗೆಮ್ಮನ್ ಮಾಡ್ತೇವೆ, ಮಾತಂಗಿಯಮ್ಮನ್ ಮಾಡ್ತೇವೆ. ಒಂದು ಸಣ್ಣರಿಂದ ಮಾತಂಗಿ ಕನ್ಯಾ ಅಂತ ಇತ್ತು ನಾಟಕ. ಇಂಥವೆಲ್ಲ ನೋಡಿ ಬೆಳೆದ್ರ ನಾವೆಲ್ಲ ಬಹಳ ಸಣ್ಣ ಮಟ್ಟದಿಂದ ಬೆಳೆದು ಎಲ್ಲವನ್ನು ನೋಡ್ಕೊಂತ ಬಂದು ಕಷ್ಟ ಸುಖ ಅನುಭವಿಸಿ ಕೊನೆಗೆ ಪ್ರೀತಿ, ಪ್ರೇಮ, ಸಮಾನತೆ, ಈಕ್ವಾಲಿಟಿ, ಕಾನೂನು, ಸಂವಿಧಾನ ಇವು ಬಹಳ ಮುಖ್ಯ. ಇವನು ಕೈಗೆ ತಗಂದನ ಮಾತ್ರ ಸರ್ವನಾಶ ಹಾಕನ ಅಂತ ನಾವು ತಿಳ್ಕೊಂಡಿರೋದು. ಕುಡುಪ್ಲಿ ಸರ್, ನಮ್ಮ ಬಾಗಲಕೋಟೆಗೆ ಬನ್ನಿ. ನಿಮ್ಮ ಅಭಿಮಾನಿ ಬಹಳವೇ ದೊಡ್ಡದಿದೆ. ನಿಮ್ಮ ಬರುವಿಕೆಗೆ ಕಾಯುತ್ತೇವೆ. ಬಂದಿದ್ನಲ್ರಿ ಮೊನ್ನೆ ಬಸವನ ಬಾಗೇವಾಡಿಗೆ ಬಂದಿದ್ದೆ. ಬರ್ತೀನಿ, ಬಾಗಲಕೋಟೆಗೆ ಬರ್ತೀನಿ. ಓಕೆ. ಶ್ರೀಕಾಂತ್ ಸುಣಗಾರ್, ಜೈ ನಾಗರಾಜ್ ಕುಡುಪ್ಲಿ ಸರ್, ನಿಮ್ಮ ಮಾತು ಕೇಳ್ತಾ ಇದ್ರೆ ಏನೋ ಒಂಥರ ಮೋಟಿವೇಶನ್. ನಿಮ್ಮ ನಾಟಕ ನೋಡಕ್ಕೆ ಒಕ್ಕಡಗಾತ್ರಿಗೆ ಬರ್ತೀವಿ. ಬರ್ರಿ 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 ಪ್ಲೀಸ್ ಬರ್ರಿ. ಸುಣಗಾರ್ ಹಗ್ಗ ನಿನ್ನ ಜಗ್ಗ ಮೆಸೇಜ್ ಕೊಟ್ಟು ನಿಮ್ಮ ನಾಟಕ ನೋಡಕ್ಕೆ ಒಕ್ಕಡಗಾತ್ರಿ ಬರ್ತವೆ. 13ನೇ ತಾರೀಕು ಬರ್ರಿ. 13ನೇ ತಾರೀಕು ಬರ್ರಿ. 33 ಕೋಟಿ ದೇವತೆಗಳು ಸನಾತನ ಸಂಸ್ಕೃತಿಯಲ್ಲಿವೆ. ಸನಾತನ ಸಂಸ್ಕೃತಿಯಲ್ಲಿ 33 ಕೋಟಿ ಇದಾವಲ್ಲಪ್ಪ. ಆದ್ರೆ ನಾವು ಮಾತಂಗೆ ಅವು ಇವ ಮಾಡ್ತೇವೆ. ರಾಮದೇವ್ರನ್ನ ಮಾಡ್ರಿ ಅಂತ ನೀವೇ ಕೇಳ್ತೀರಿ. ರಾಮದೇವ್ರು ನೀವು ಮಾಡ್ರಿ, ಗೌರವಿಸ್ತೇವೆ, ನಾವು ಗೌರವಿಸ್ತೇವೆ, ಪಟ್ಟಿ ಕೊಡ್ತೇವೆ. ರಾಮದೇವ್ರ ಪೂಜೆ ಮಾಡ್ರಿ ಅಂತ ನೀವು ಯಾಕ್ರಿ ನಮಗೆ ಮೇಲೆ ಒತ್ತಡ ಹಾಕ್ತೀರಿ? ನನಗೆ ಒತ್ತಡ ಹಾಕೋದಾಗೋದಲ್ಲಪ್ಪ. ಅತಿ ಮಿಕ್ಕಿ ನಾನು ದೇವ್ರ ಪೂಜೆ ಮಾಡಲ್ಲ. ನಮ್ಮಪ್ಪ ನಮ್ಮವ್ನ ಪೂಜೆ ಮಾಡ್ಕೊಂತೇನೇನೀಗ? ನೀವು ಹಂಗಲ್ಲ ಹೇಳಿದ್ರೆ 33 ಕೋಟಿ ದೇವ್ರನ್ನೂ ನಾ ಪೂಜೆ ಮಾಡೋದಲ್ಲಪ್ಪ. ಏನ್ ಮಾಡ್ರ? ಗಲ್ಗೆ ಆರ್ಡರ್ ಮಾಡ್ರಿ, ದೇವ್ರ ಪೂಜೆ ಮಾಡ್ಲಿ, ಗಲ್ಗೆ ಆರ್ಡರ್ ಮಾಡ್ರಿ ಅಂತ ಸಂವಿಧಾನ ಬರ್ತತ್ತ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪೂಜೆ ಮಾಡ್ಲಿಲ್ಲ ನಾ ಒದ್ದೊಳ ಹಾಕ್ರಿ ಅಂತ ಬರ್ದಾರ? ರಿಲಿಜಿಯಸ್ ಫ್ರೀಡಮ್ ಮೀನ್ಸ್ ಸ್ವಾತಂತ್ರ್ಯ ಅನುಭವಿಸಬಹುದು, ಅನುಭವಿಸ್ದಂಗೆ ಬಿಡಬಹುದು. ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಾವು ಮಾತಾಡಬಹುದು, ಟೀಕಾ ಮಾಡಬಹುದು, ಕೆಲವೊಬ್ರು ಮಾಡೋದಿಲ್ಲಪ್ಪ. ನಮ್ಗೆ ಯಾಕಪ್ಪ ರಿಸ್ಕ್? ನೀವು ಮಾಡ್ಕೊ ಹೋಗ್ರಿ. ಸಂವಿಧಾನ ಸುಡ್ತವೆ ಅಂದ ಸುಮ್ಮನೆ ಇದ್ರು. ಯಾವನ ಹೋಗಿ ಅಲ್ಲಿ ಬಳ್ಳಾರಿಗೆ ಹೋಗಿ ಬ್ಯಾಕೋ ಕ್ಲಾಸ್ನ್ಯಾರ ಸ್ಟ್ರೈಕ್ ಮಾಡಿದ್ರೆ ಯಾವ ನಾಯಿಗಳು ಬೊಗಳ್ತಾವಂದ್ರೆ ಅವಾಗೂ ಸುಮ್ಮನಿದ್ರು. ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂದ್ರು, ಸುಟ್ಟಾಕ್ತವೆ ಅಂದ್ರು. ಏನು ಬಂಬು ಆಗಲ್ಲ ನಿಮ್ಮ ಕೈಲಿ. ಸಂವಿಧಾನವನ್ನ ಏನಾದ್ರೂ ಮುಟ್ಟಕ್ಕೆ ಬಂದ್ರೆ, ಟಚ್ ಮಾಡಕ್ ಬಂದ್ರೆ ರಕ್ತ ಚರಿತ್ರೆ ಇಡೀ ಭಾರತದಲ್ಲಿ ಉಂಟಾಗಬಹುದು. ಆ ಸಂವಿಧಾನವನ್ನ ಏನಾದ್ರೂ ಸುಟ್ಟು ಬದಲಾವಣೆ ಮಾಡಕ್ ಬಂದ್ರೆ ಆಯಾ ನಾಟಕ ಕಂಪನಿ ಏನೈತಲ್ಲ, ಸರ್ಕಂಸ್ ಕಂಪನಿ, ಸರ್ಕಾರ ಅದನ್ನ ಕಿತ್ತು ಬಿಸಾಕ್ಬಿಡ್ತವೆ. ತಡನಲ್ಲ, ಬೇರ್ ಸಮೇತ ಕಿತ್ತು ಬಿಸಾಕ್ತವೆ. ಸಂವಿಧಾನ ಏನಾರ ಟಚ್ ಮಾಡಕ್ ಬಂದ್ರೆ ಏನೋ 1-2 ಸೆಕ್ಷನ್ ತಿದ್ಕೊಂಡ್ರಿ. ಸಂವಿಧಾನ ಅಂದ್ರೆ ಈ ದೇಶದ ನಮ್ಮ ಕಲ್ಪವೃಕ್ಷ. ಅದರದ ಒಂದು ಬೇರ್ ಮುಟ್ಟಕ್ ಬಂದ್ರೆ ನಿಮ್ಮ ಬೇರನ್ನ ಕಳಚಿ ತೆಗೆದು ಒಗದು
ಏನೀಗ ಹೊಳೆ ಬಂದವಲ್ಲ ಒಗದು ಬಿಡ್ತಾಳೆ ಅದ್ರಾಗ ಎಲ್ಲಿ ಹೋಗತ್ತ ಎಲ್ಲಿ ಬಿಡ್ತತ್ತ ಎಲ್ಲಿ ಬಿಟ್ಟಿರ್ತೀರಿ ನೀವು. ಯಾರ್ರೀ ನೀವು? ಯಾರು ನೀವು? ಜೈ ನಾಗರಾಜ್ ಕುಡುಪ್ಲಿ ಸಕಲ ಕಲಾವಲ್ಲಭ. ಈಗಲೇ ಹಿಂಗೆ, ಅವಾಗ ಇನ್ನೆಂಗೋ? ಸರ್, ದೇವರಲ್ಲಿ ತಾರತಮ್ಯ ಮಾಡ್ತಾರೆ ಸರ್. ಅವರ ಇಷ್ಟವಾದ ದೇವರನ್ನ ಆರಾಧನೆ ಮಾಡೋದು ತಪ್ಪ ಸರ್? ಏನ್ ತಪ್ಪಿಲ್ಲ. ದೇವರು, ನಾನು ಅದನ್ನ ಹೇಳೋದು, ದೇವರನ್ನ ನಿಮ್ಮ ಇಷ್ಟವಾದ ದೇವರನ್ನ ನೀವು ಪೂಜೆ ಮಾಡ್ಕೊಳ್ರಿ. ಯಾವುದಕ್ಕಾದ್ರೂ ಇಷ್ಟ ಬೇಕ್ರಿ. ಈಗ ನನಗೆ ಕಾಮೆಂಟ್ ಮಾಡೋಕ್ಕಾದ್ರೆ ನಿಮಗೆ ಇಷ್ಟ ಬೇಕು. ಇವನು ಯಾವನ ಮಲ್ಲಪ್ಪ ಏಳ್ಕುರಿ, ಇವನೊಬ್ಬ ಕಳ್ಳ, ಇವನೊಬ್ಬ ಫೂಲು, ಇವನೊಬ್ಬ ಭ್ರಷ್ಟ. ಇವನು ಬಿಜೆಪಿದ ತಿನ್ನ ಎಂಜಲು ನಾಯಿ. ಇವನು ಮಲ್ಲಪ್ಪ ಏಳ್ಕುರಿ ಅದನ್ನಲ್ಲ, ಬಿಜೆಪಿಯ ಎಂಜಲು ನಾಯಿ ಇವನು. ಸೊ ಇಷ್ಟ ಹೇಳ್ತಾ, ನಮ್ಮ ಸಿದ್ದರಾಮಯ್ಯ ಸರ್ನ ಯಾರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇವರು ಮಾಡ್ತಾ ಇರೋದು ಪಾದಯಾತ್ರೆ ಪಾದಯಾತ್ರೆ ಅಲ್ಲ, ಇವ್ರದು ಪೂರ ನಶಿಸಿ ಹೋಗಕತ್ತೈತೆ ಕಾಂಗ್ರೆಸ್ ಅನ್ನ ಆ ಭಾಗದಿಂದ ಸಂಘಟನೆ ಮಾಡೋಣ ಅಂತ ಹೇಳಿ ನಮ್ಮ ಸೋಕಾಲ್ಡ್ ಶಿವಮೊಗ್ಗದ ಮಹಾನಾಯಕರ ಪುತ್ರನನ್ನ ಮಹಾನಾಯಕನನ್ನಾಗಿ ಬೆಳೆಸಬೇಕು ಅನ್ನುವ ಕನಸಿಗೆ ತಣ್ಣೀರು ಅವರೇ ಎರಸ್ತಾರ. ಇದೇ ಕುಮಾರಸ್ವಾಮಿ ಅವರೇ ಎರಸ್ತಾರ. ಸ್ವಲ್ಪ ದಿವಸ ಕಾದಿರಿ. ಏನು ಶಿವಮೊಗ್ಗದ ನಾಯಕರನ್ನ ಬೆಳೆಸಕ್ಕೆ ಅವರೇನು ದಡ್ರಲ್ಲ, ಅವರು ಜಾಂಡ್ರೆ. ಅವರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಮಂತ್ಯಂದಾಗ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದರು. ಈ ಯಡಿಯೂರಪ್ಪರ ಮಗರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂದ್ರೆ ಹೆಂಗಾಗ್ತದ್ರಿ? ಎಳೆ ಸೌತಿಕಾಯಿ ತಗೊಂಡು ಹೋಗಿ ಅಲ್ಲಿ ಮ್ಯಾಲ ಉಪ್ಪರಿಗೆ ಗಿಟ್ರ ಬಿಸಿಲಾಗ ನಿಂದ್ರಿಸಿದ್ರ ಆ ಎಳೆ ಸೌತಿಕಾಯಿ ನಿಂದ್ರಬಹುದನ್ರಿ ಚೇರ್ ಮೇಲೆ ಬಿಸಿಲಾಗ? ಸಿದ್ದರಾಮಯ್ಯನಿಂತ ಬಲ್ತದ್ದು ಪಕ್ವವಾದದ್ದ ಸೌತಿಕಾಯೇ ನಿಲ್ವಲ್ದು, ಒಣಗ್ಸ ಟ್ರೈ ಮಾಡಕತ್ತಾರೆ. ಇನ್ನು ಎಳೆ ಈ ಚಿನ್ನು ಏನ್ ಮಾಡಕ್ಕಾಗಲ್ಲ, ಸಾಧ್ಯನೇ ಇಲ್ರಿ. ರಾಜಕೀಯ ವಿಶ್ಲೇಷಣೆ ನಂದಿದ ಮಿಸ್ಟರ್ ನಾಗರಾಜ್ ಕುಡುಪ್ಲಿ ಅಂದ್ರೆ ಮಾತದು. ಆದ್ರ ತಪ್ಪಿರೋದೇ ಇಲ್ಲ. ತಪ್ಪಿರೋರು ಉಪ್ಪು ತಿನ್ಬೇಕು, ನೀರು ಕುಡಿಬೇಕಷ್ಟೇ.